ಅಂದ ಕ್ಷಣ ಕಣ್ಣು ಕಿವಿಗಳು ನೆಟ್ಟಗಾಗುತ್ತವೆ. ಸುಂದರವಾದ ಬೀಚ್, ಜೋರು ಪಾರ್ಟಿ, ಆಟವಾಡೋಕ್ಕೆ ಕೆಸಿನೋ, ಹೀಗೆ ಒಂದಾ ಎರಡ, ಅದರಲ್ಲೂ ಮದ್ಯದ ಸಮಾರಾಧನೆಯಲ್ಲಿ ಮುಳುಗಿ ಮುಳುಗಿ ಏಳೋರ್ಗಂತೂ ಗೋವಾ ಹೇಳಿ ಮಾಡಿಸಿದ ಜಾಗ. ಹೀಗೆ ಮನಸ್ಸನ್ನು ಮುದಗೊಳಿಸೋ ಇದೇ ಗೋವಾದಲ್ಲಿ ಒಂದಷ್ಟು ಭಯಾನಕತೆಯನ್ನು ಸೃಷ್ಟಿ ಮಾಡುವ ಜಾಗಗಳು ಇವೆ. ಅದನ್ನು ಕೇಳಿದರೆ ಎದೆ ಒಂದ್ಸಲ ಝಲ್ ಅನ್ನಬಹುದು. ಗೋವಾದ ಪಣಜಿಯ ಸನಿಹದಲ್ಲೇ ಇದೆ ಇದೊಂದು ಗ್ರಾಮ. ಈ ಸಣ್ಣ ಗ್ರಾಮದ ಸುತ್ತ ಪ್ರೇತಾತ್ಮವೊಂದರ ದೊಡ್ಡ ಕತೆ ತೆರೆದುಕೊಳ್ಳುತ್ತೆ. ಅಷ್ಟಕ್ಕೂ ಈ ಊರಿನ ಹೆಸರು ಸಾಲಿಗಾಂವ್. ಪಣಜಿಯಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿದೆ. ಇದು ನೋಡೋಕ್ಕೆ ಸುಂದರ ಹಳ್ಳಿಯೂ ಹೌದು. ಇಲ್ಲಿನ ಆಹ್ಲಾದಕರ ವಾತಾವರಣ ಎಂಥವರನ್ನು ಸೆಳೆದು ಬಿಡುತ್ತೆ. ಆದರೆ ಇದೇ ಸುಂದರ ಹಳ್ಳಿಯಲ್ಲಿದೆ ಒಂದು ಭಯಾನಕತೆ. ಇದೇ ಸಾಲಿಗಾಂವ್ ಗ್ರಾಮದಲ್ಲಿ ದೊಡ್ಡ ಆಲದ ಮರವೊಂದಿದೆ. 100 ವರ್ಷಗಳನ್ನು ಈ ಮರ ಕಂಡಿದೆ. ಆದರೆ ಈ ಮರವನ್ನು ಕಂಡರೆ ಈಗಲೂ ಜನ ಭಯ ಬೀಳ್ತಾರೆ. ಇಲ್ಲಿಗೆ ರಾತ್ರಿ ವೇಳೆ ಅಪ್ಪಿತಪ್ಪಿಯೂ ಇಲ್ಲಿ ಬರೋದಿಲ್ಲ. ಇದಕ್ಕೆ ಕಾರಣ ಪ್ರೇತಾತ್ಮವೊಂದು ಇಲ್ಲಿ ಅಲೆದಾಡ್ತಾ ಇರೋದು. ಇದೇ ಆಲದ ಮರದಲ್ಲಿ ಮಹಿಳೆಯೊಬ್ಬಳ ಪ್ರೇತಾತ್ಮ ಇದೆಯಂತೆ. ಆ ಪ್ರೇತಾತ್ಮದ ಹೆಸರು ಕ್ರಿಸ್ಟಿಲೀನಾ. ಈ ಕ್ರಿಸ್ಟಿಲೀನಾ ಈ ಭಾಗದ ಜನರನ್ನು ಬಹುವಾಗಿ ಕಾಡಿದ್ದಾಳಂತೆ. ಇಷ್ಟಕ್ಕೂ ಈ ಕ್ರಿಸ್ಟಿಲೀನಾ ಕತೆ ಯಾವಾಗಿನಿಂದ ಶುರುವಾಯಿತು ಅಂತ ಹುಡುಕ್ತಾ ಹೋದರೆ ಸುಮಾರು 68ರಿಂದ 70 ವರ್ಷಕ್ಕೆ ಹೋಗಬೇಕು. ಆಗ ಇದೇ ಸಾಲಿಗಾಂವ್ ಗ್ರಾಮದಲ್ಲಿ ಪಿರ್ಲನೆ ಸೆಮಿರಿ ಅಂದರೆ ಧರ್ಮಗುರುಗಳ ಶಿಕ್ಷಣ ಕೇಂದ್ರದ ನಿರ್ಮಾಣ ಕಾರ್ಯ ನಡೆಯುತ್ತಿತ್ತು. ಆಗ ಪೋರ್ಚುಗಲ್ನ ಪಡೆ ಇನಿಸಿಯೋ ಲಾರೆಂಕೋ ಪಿರಾರಾ ಎಂಬುವರು ಈ ಸೆಮಿನರಿ ನಿರ್ಮಾಣದ ಮೇಲ್ವಿಚಾರಣೆ ಜವಾಬ್ದಾರಿ ವಹಿಸಿಕೊಂಡಿದ್ದರು. ಇದಾದ ಬಳಿಕ 1952ರ ಡಿಸೆಂಬರ್ 6ರಂದು ಅದ್ದೂರಿಯಾಗಿ ಈ ಸೆಮಿನರಿ ಉದ್ಘಾಟನೆಗೊಂಡಿತ್ತು. ಇದಾದ ಸ್ವಲ್ಪ ದಿನ ಕಳೆದಿತ್ತು ಅಷ್ಟೇ. ಆಗ ನಡೆಯಬಾರದ್ದು ನಡೆದು ಹೋಯಿತು. 1953ರ ಜನವರಿ ಭಾನುವಾರ ಸೇಂಟ್ ಆನ್ಸ್ ಚರ್ಚಿನಲ್ಲಿ ಎಂದಿನಂತೆ ಪ್ರಾರ್ಥನೆ ನಡೆಯುತ್ತಿತ್ತು. ಆದರೆ ಆ ದಿನ ಲೌರೆಂಕೋ ಪಿರಾರಾ ಪ್ರಾರ್ಥನೆಯಲ್ಲಿ ಕಾಣಿಸಿಕೊಂಡಿರಲಿಲ್ಲ. ಹೀಗಾಗಿ ಏನಾಯಿತು ಏನು ಅಂತ ತಿಳಿದುಕೊಳ್ಳೋಕೆ ಚರ್ಚಿನ ಹಿರಿಯರು ಪಿರೇರಾ ಅವರ ಮನೆಗೆ ಹೋದರು. ಆದರೆ ಮನೆಯಲ್ಲಿ ಕಂಡ ದೃಶ್ಯ ನೋಡಿ ಬೆದರಿ ಹೋದರು. ಏಕೆಂದರೆ ಪಿರೇರಾ ನಿಶ್ಚೇತರಾಗಿ ಮಲಗಿದ್ರು. ಇಲ್ಲಿ ಪಿರೇರಾಗೆ ಹೀಗಾಗಲು ಕಾರಣ ಏನೆಂದರೆ ಹಿಂದಿನ ದಿನ ರಾತ್ರಿ ಪಿರೇರಾ ವಾಕಿಂಗ್ಗೆ ಹೋಗಿರ್ತಾರೆ. ಆದರೆ ಬಹಳ ಸಮಯ ಆದರೂ ಹಿಂತಿರುಗಿ ಬರಲ್ಲ. ಇದರಿಂದ ಗಾಬರಿಯಾದ ಇವರ ಸಹಾಯಕರು ರಾತ್ರಿ ಇಡೀ ಅಲ್ಲಲ್ಲಿ ಹುಡುಕಾಡಿದರು. ಆದರೆ ಪಿರೇರಾ ಅವರು ಸಿಕ್ಕಿರಲಿಲ್ಲ. ಹುಡುಕುತ್ತಾ ಇವರು ಕೊನೆಗೆ ಬಂದು ನಿಂತಿದ್ದು ಇದೇ ಆಲದ ಮರದ ಬಳಿ. ಆಗ ಅಲ್ಲಿ ಪಿರೇರಾ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಿದ್ದಿದ್ದರಂತೆ. ಇವರ ಮುಖ ದೇಹದ ತುಂಬ ಗಾಯಗಳಾಗಿ ರಕ್ತ ಬರುತ್ತಿತ್ತಂತೆ. ಇದನ್ನು ಕಂಡು ಭಯಗೊಂಡ ಪಿರೇರಾ ಅವರ ಆಪ್ತರು ಅವರನ್ನು ತಕ್ಷಣ ಮನೆಗೆ ಕರೆದುಕೊಂಡು ಬಂದು ಆರೈಕೆ ಮಾಡಿದರು. ಮನೆಗೆ ಕರೆದುಕೊಂಡು ಬಂದು 4 ದಿನಗಳವರೆಗೂ ಪಿರೇರಾ ನಿಶ್ಚೇತರಾಗೇ ಇದ್ದರು. ಬಳಿಕ ಇವರು ಮಾತನಾಡಲು ಶುರು ಮಾಡಿದರು. ಅದು ಕೂಡ ಕೊಂಕಣಿಯಲ್ಲಿ. ಅಷ್ಟೇ ಅಲ್ಲ, ಧ್ವನಿ ಮಹಿಳೆಯದ್ದಾಗಿತ್ತು. ಅಲ್ಲದೆ ಆಗಾಗ ಕ್ರಿಸ್ಟಿಲೀನಾ ಅಂತ ಬಡಬಡಿಸ್ತಿದ್ರು. ಇದನ್ನು ಕೇಳಿ ಅವರ ಅಕ್ಕಪಕ್ಕದಲ್ಲಿ ಇದ್ದವರು ಭಯಭೀತರಾದರು. ಜೊತೆಗೆ ಕ್ಷಣಾರ್ಧದಲ್ಲಿ ಕ್ರಿಸ್ಟಿಲೀನಾ ಕತೆ ಇಡೀ ಗ್ರಾಮದಲ್ಲಿ ಕಾಳಗಿಚ್ಚಿನಂತೆ ಹಬ್ಬಿತ್ತು. ಕ್ರಿಸ್ಟಿಲೀನಳ ಆತ್ಮ ಇವರನ್ನು ಆವರಿಸಿಕೊಂಡಿದೆ ಅಂತಲೇ ಜನರು ನಂಬಿದ್ರು. ಬಳಿಕ ಇವರನ್ನು ಆಸ್ಪತ್ರೆಗೂ ಸೇರಿಸಲಾಯಿತು. ಇಲ್ಲಿಂದ ಪಿರೇರಾ ಅವರನ್ನು ಮಾರ್ಚ್ನಲ್ಲಿ ಪೋರ್ಚುಗಲ್ಗೆ ಕಳುಹಿಸಿಕೊಡಲಾಯಿತು. ಇದಾದ ನಂತರ ಅವರು ಮತ್ತೆ ಇಲ್ಲಿಗೆ ಬರಲೇ ಇಲ್ವಂತೆ. ಇವರು ಮಾತ್ರವಲ್ಲದೆ ಅನೇಕರು ಈ ಮರದ ಬಳಿಗೆ ಹೋಗಿ ಬೆದರಿ ಹೋಗಿದ್ದಾರೆ. ಇದರಿಂದ ಈ ಮರ ಅಂದರೆ ಇವತ್ತಿಗೂ ಜನ ಭಯಪಡ್ತಾರೆ. ರಾತ್ರಿ ಹೊತ್ತು ಈ ಪ್ರದೇಶಕ್ಕೆ ಯಾರೂ ಹೋಗೋದೇ ಇಲ್ಲ. ಈ ಗ್ರಾಮದಲ್ಲಿ ಹಿಂದೂ ಕ್ರಿಶ್ಚಿಯನ್ ಧರ್ಮೀಯರು ನೆಲೆಸಿದ್ದಾರೆ. ಹೀಗಾಗಿ ಈ 2 ಧರ್ಮೀಯರು ಕ್ರಿಸ್ಟಿಲೀನಾಗೆ ಅವರವರ ಪದ್ಧತಿಯಂತೆ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ. ಇಲ್ಲೊಂದು ಗುಡಿ ರೀತಿಯು ಕಟ್ಟಲಾಗಿದೆ. ಇಲ್ಲಿ ಆತ್ಮವನ್ನು ಶಾಂತಗೊಳಿಸಲು ಪ್ರಾರ್ಥನೆ ನಡೆಸಲಾಗುತ್ತೆ. ಇಂದಿಗೂ ಜನ ಕ್ರಿಸ್ಟಿಲೀನಳ ಇರುವಿಕೆಯನ್ನು ನಂಬುತ್ತಾರೆ.